ಹೀಗಾಗಿ ಈ ಒಂದು ವಿಡಿಯೋವನ್ನು ತಂದಿದ್ದೀನಿ. ತಾವು ಹೊಸಬರಾಗಿದ್ದರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು, ಜಸ್ಟ್ ಫಾರ್ ಫನ್ ಇವೆರಡು ಚಾನಲ್ಗಳಿಗೆ ತಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ಸೊ ನನ್ನ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಮೂಲಕ ತರಗತಿ 6ರಿಂದ 10ರವರೆಗೆ ಹಿಂದಿ, ಸಮಾಜ ವಿಜ್ಞಾನ ಮತ್ತು SSLC ಎಲ್ಲ ವಿಷಯದ ಒಂದು ಪಾಸಿಂಗ್ ಪ್ಯಾಕೇಜ್ ವಿಡಿಯೋಗಳು ಇದ್ದಾವೆ. ತಾವು ವಿಡಿಯೋಗಳನ್ನು ನೋಡಿದರೆ ಅದರ ಗುಣಮಟ್ಟ ಗೊತ್ತಾಗುತ್ತೆ. ಒಂದ್ಸರಿ ನೋಡಿ. ಸೊ ಖಂಡಿತವಾಗಿ ಬಹಳಷ್ಟು ಉಪಯೋಗಕರವಾಗಿರ್ತಕ್ಕಂಥ ವಿಡಿಯೋಗಳನ್ನು ನಿಮಗಾಗಿನೇ ನಾವು ಕೊಡ್ತಾ ಇದ್ದೀವಿ. ತಡ ಮಾಡೋದು ಬೇಡ. ವಿಜ್ಞಾನ ವಿಷಯದಲ್ಲಿ 30 ದಿನಗಳ ವೇಳಾಪತ್ರಿಕೆಯನ್ನು ಶುರು ಮಾಡೋಣ. ಒಂದು ಕಡೆ ಹೇಳಿಕೆ ಇದೆ, ಎಲ್ಲಿ ಯೋಜನೆ ಮತ್ತು ಕಠಿಣ ಪರಿಶ್ರಮ ಇದೆಯೋ ಅಲ್ಲಿ ನಿಶ್ಚಿತವಾಗಿರ್ತಕ್ಕಂಥ ಜಯ ಸಾಧನೆ ಆಗತ್ತೆ ಅಂತ. ಪ್ಲ್ಯಾನಿಂಗ್ ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ಸೊ ಡೆಫಿನೆಟ್ಲಿ ಆಗಿ ಏನಾಗ್ತೀರಪ್ಪ ಅಂತಂದರೆ ಅಚೀವರ್ಸ್ ಆಗಿ ಹೊರಹೊಮ್ತೀರಿ. ಸೊ ಇಲ್ಲಿ 30 ದಿನಗಳಿಗೆ 80 ಅಂಕಗಳು ಅಂತ ತಂದಿದ್ದೀವಿ. ಸೊ ಇದಿರ್ತಕ್ಕಂಥದ್ದು ಇದೆಲ್ಲ ಡಿಫೆಂಡ್ ಇರ್ತಕ್ಕಂಥದ್ದು ನಿಮ್ಮ ಮೇಲೆ. ಸೊ ನೀವು ಎಷ್ಟನ್ನು ಡೆಡಿಕೇಶನನ್ನು ಮಾಡ್ತೀರಿ, ಎಷ್ಟು ನೀವು ಹಾರ್ಡ್ ವರ್ಕನ್ನು ಮಾಡ್ತೀರಿ, ಸೊ ಎಷ್ಟು ನಿಮ್ಮನ್ನು ನೀವು ತೊಡಗಿಸಿಕೊಳ್ತೀರಿ ಅದರ ಮೇಲೆ ನಿಮ್ಮ ಫಲಿತಾಂಶ ನಿಂತಿದೆ. ಆದರೆ ಆ ಫಲಿತಾಂಶ ಹೆಚ್ಚಳ ಆಗಬೇಕಾದ್ರೆ ಏನೆಲ್ಲ ಮೋಟಿವೇಟ್ ಮಾಡಬೇಕು ಅನ್ನೋದನ್ನು ಆ ಕೆಲಸವನ್ನು ನಾನು ಮಾಡ್ತೀನಿ. ಖಂಡಿತವಾಗಿ ಅದಕ್ಕಿರ್ತಕ್ಕಂಥ ಸಹಾಯ ಸಹಕಾರ ಈ ಥರನಾಗಿರ್ತಕ್ಕಂಥ ಓದಲಿಕ್ಕೆ ಅಪ್ರೋಚನ್ನು ಗೈಡನ್ನು ಮಾಡ್ತಕ್ಕಂಥದ್ದು ನನ್ನ ಮೇಲೆ. ಆದರೆ ನಿಮ್ಮಷ್ಟು ನೀವುಗಳನ್ನು ತೊಡಗಿಸಿಕೊಂಡು ಅದರ ಮೇಲೆ ಪರೀಕ್ಷೆಯಲ್ಲಿ ತೊಡಗಿಸಿಕೊಳ್ಳೋದು ಅದು ನಿಮ್ಮ ಮೇಲೆ, ನಿಮ್ಮ ವೈಯಕ್ತಿಕ ಭಿನ್ನತೆಗಳ ಮೇಲೆ ನಿಂತಿರುವಂಥದ್ದು. ಸೊ ಮೊದಲಿಗೆ ಪಾಠದ ಎಲ್ಲ ಅಂಶಗಳನ್ನು ಓದಿ ಮನನ ಮಾಡಲೇಬೇಕು. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಭಾಳ ಜನ ಸೈನ್ಸ್ ಅಂದರೆ ನೋಡಬೇಕು ಎಷ್ಟು ಗೈಡ್ಗಳನ್ನು ತಗೊಳ್ತಾರೆ, ಎಷ್ಟು ರೆಫರೆನ್ಸ್ ಬುಕ್ಗಳನ್ನು ಯೂಸ್ ಮಾಡ್ತಾರೆ ಅಂದರೆ ಹೇಳಲಿಕ್ಕೆ ಬೇಡ. ಸೊ ಒಂದೇ ಟೆಕ್ಸ್ಟ್ ಬುಕ್ಕು, ಸೊ ರಾಜ್ಯ ಪಠ್ಯಪುಸ್ತಕ ಏನು ಸ್ಟೇಟ್ ಸಿಲೆಬಸ್ ಇದೆಯಲ್ಲ ಅದು ಸ್ಟೇಟ್ದವರು ಕೊಟ್ಟಿರ್ತಕ್ಕಂಥ KTBS ಅವರೊಂದು ಒಂದು ಸೈನ್ಸ್ ಪಾರ್ಟ್ 1, ಸೈನ್ಸ್ ಪಾರ್ಟ್ 2 2 ಪುಸ್ತಕಗಳನ್ನು ಪದೇ ಪದೇ ಓದಿದರೆ ಸಾಕು, ಎಲ್ಲ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಪಠ್ಯಪುಸ್ತಕದ ಒಂದೊಂದು ಸಾಲುಗಳನ್ನು ಸಹಿತ ತಾವು ಓದಿ ಅರ್ಥ ಮಾಡಿಕೊಳ್ಳಲೇಬೇಕು. ಬೇರೆ ಯಾವುದೇ ಪುಸ್ತಕದ ಅವಶ್ಯಕತೆ ಇಲ್ಲ. ನಿಮಗೆ ಕ್ಲಾಸಲ್ಲಿ ಟೀಚರ್ಸ್ಗಳನ್ನ ನೋಟ್ ಕೊಟ್ಟಿರ್ಬೋದು, ನೋಟ್ಸನ್ನು. ಸೊ ನಾವುಗಳು ಕೂಡ ನಿಮಗೆ ನೋಟ್ಸ್ಗಳನ್ನು ಅವೈಲೇಬಲನ್ನು ಮಾಡ್ತೀವಿ ನೆಕ್ಸ್ಟ್ ಫ್ಯೂಚರ್ ಡೇಸಲ್ಲಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೈನ್ಸಲ್ಲಿ ಎಕ್ಸಾಮಿನೇಷನ್ಗೆ ಬರಲೇಬೇಕಾಗ್ತಕ್ಕಂಥವುಗಳನ್ನು ಕೊಡ್ತೀವಿ. ಸೊ ವಿಶೇಷವಾಗಿ ತಾವು ನೆನಪಿಟ್ಕೊಡ್ರಿ, ಕರ್ನಾಟಕ ರಾಜ್ಯದ ವಿಜ್ಞಾನದ ಪಠ್ಯ ಪುಸ್ತಕಗಳನ್ನು ಓದಬೇಕು. ಪುಸ್ತಕದ ಒಂದೊಂದು ಸಾಲುಗಳನ್ನು ಸಹಿತ ಓದಿ ಮನನ ಮಾಡಿಕೊಳ್ಳಲೇಬೇಕು. ಎರಡನೇದು, ಪಾಠದ ಎಲ್ಲ ಪರಿಕಲ್ಪನೆಗಳನ್ನು ಅರಿತಿರಬೇಕು. ಎಸ್, ಸೊ ಪಾಠದಲ್ಲಿ ಏನೆಲ್ಲ ಕಾನ್ಸೆಪ್ಟ್ ಇದ್ದಾವೆ, ಏನು ಕಲಿಕಾಂಶಗಳಿದ್ದಾವೆ, ಉಪಘಟಕಗಳಿದ್ದಾವೆ, ಅವೆಲ್ಲರಗಳ ಮೇಲೆ ಮಾಸ್ಟ್ರಿ ನಿಮ್ಮದು ಇರಲೇಬೇಕು. ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಜ್ಞಾನ ನೀವುಗಳು ಹೊಂದಿರಬೇಕು. ಆವಾಗ ಮಾತ್ರ ಸೊ ನಿಶ್ಚಿತವಾಗಿ ತಾವುಗಳು ಜಯಶಾಲಿರಾಗ್ಬೋದು. ಪ್ರತಿದಿನ ಸೂತ್ರ, ನಿಯಮ, ಚಿತ್ರಗಳನ್ನು ರೂಢಿಸಿಕೊಳ್ಳಬೇಕು. ನೋಡಿ, ಬಹಳಷ್ಟು ಓದುವಾಗ ಏನಾಗ್ತದಪ್ಪ ಅಂದ್ರೆ ಸ್ಟ್ರೆಸ್ ಆಗ್ತದೆ. ಆದ್ರೆ ಎಲ್ಲೆಲ್ಲಿ ಟೈಮ್ ಫ್ರೀ ಇರ್ತದಲ್ಲ ಅಲ್ಲೆಲ್ಲಿ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ ಫಾರ್ಮುಲಾಗಳಾಗಿರ್ಬೋದು, ಓಕೆ, ನಿಯಮಗಳಾಗಿರ್ಬೋದು, ಲಾಗಳಾಗಿರ್ಬೋದು, ಡಯಾಗ್ರಾಮ್ಸ್ಗಳನ್ನು ರಾ ಆಗಿ ಪ್ರಾಕ್ಟೀಸ್ಗಳನ್ನು ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕಾಗಿ ಹೆಚ್ಚೆಚ್ಚು ರಫ್ ಪೇಪರ್ಗಳನ್ನು ಯೂಸ್ ಮಾಡಿ ಅವುಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ. ಸೊ ಹೆಚ್ಚು ಪ್ರಯತ್ನವನ್ನು ಮಾಡಿದ್ದೆ ಆದರೆ ನಿಶ್ಚಿತವಾಗಿ ತಾವುಗಳು ಜಯಿಸಲಾಗ್ತೀರಿ. ಸೊ ಮುಂದೆ ಪ್ರತಿದಿನ ಬರವಣಿಗೆಗೆ ವಿಶೇಷ ಒತ್ತು ಕೊಡಿ. ಸೊ ಪ್ರತಿದಿನನೂ ಏನು ಮಾಡಬೇಕಪ್ಪ ಅಂದರೆ ಓದ್ತಿರಲ್ಲ ಸೈನ್ಸನ್ನು, ಓದಿರ್ತಕ್ಕಂಥದ್ರಲ್ಲಿ ಮೇನ್ ಪಾಯಿಂಟ್ಸ್ಗಳನ್ನು ತಾವೇನು ಮಾಡಬೇಕು, ನೋಟ್ ಡೌನ್ ಮಾಡ್ತಾನೆ ಹೋಗಬೇಕು. ಮುಂದೆ ಇರ್ತಕ್ಕಂಥದ್ದು ಬಿಡುವಿನ ಸಮಯದಲ್ಲಿ ಪುನರಾವರ್ತನೆ ತಪ್ಪದೇ ಮಾಡಿ. ಸೊ ಯಾವಾಗ ನಿಮಗೆ ರಿಲ್ಯಾಕ್ಸೇಷನ್ ಟೈಮ್ ಸಿಗತ್ತಲ್ಲ, ಸೊ ಫ್ರೀ ಟೈಮಲ್ಲಿ, ಆಫ್ ಟೈಮಲ್ಲಿ, ಸೊ ಅವಾಗ ನೀವು ರಿವಿಷನ್ ಮಾಡಲೇಬೇಕು. ರಿವಿಷನ್ ಮಾಡಿದ್ರೇ ವಿಷಯ ತಲೆಯಲ್ಲಿ ಕೂಡೋದು. ಸೊ ಬರೀ ಓದಿದ್ರೆ ವಿಷಯ ಕೊಡೋದಿಲ್ಲ. ಸೊ ಪ್ರತಿದಿನನೂ ಕೂಡ ತಾವೇನು ಮಾಡಬೇಕು, ಓದ್ತಾ ಹೋದರೆ ತಲೆಯಲ್ಲಿ ಅಚ್ಚು ಹಾಕಿದಾಗುತ್ತೆ. ಸೊ ಟೋಟಲಿ ಪ್ರಿಂಟೇ ಆಗುತ್ತೆ, ಟೆಕ್ಸ್ಟ್ ಬುಕ್ಕೇ ಪ್ರಿಂಟ್ ಆಗುತ್ತೆ. ಬಟ್ ಅದನ್ನು ತಾವುಗಳು ವರ್ಕನ್ನು ಆಗಬೇಕು ನಿಮ್ಮಿಂದ. ಮುಂದೆ ಆರೋಗ್ಯದ ಕಡೆಗೆ ಗಮನ ಕೊಡಿ. ನಿಮ್ಮ ಹೆಲ್ತ್ ಕಡೆ ಬಗ್ಗೆ ತಾವುಗಳು ಕೇರ್ ಮಾಡಿ. ಬರೀ ಓದೋದ್ರಲ್ಲಿನೂ ಕೂಡ ಹೆಲ್ತ್ ಬಗ್ಗೆ ನೆಗ್ಲಿಜೆನ್ಸಿ ಬೇಡ. ಇಲ್ಲಿ ಸೊ ವಿಶೇಷವಾಗಿ ನಾವು ವಿಜ್ಞಾನ ವಿಷಯಕ್ಕೆ ಓದಲಿಕ್ಕೆ 2 ಗಂಟೆಗಳ ಕಾಲ ಮುಂಜಾನೆಯ ಸಮಯವನ್ನು ನೀವುಗಳು ಕೊಡಬೇಕು, ಮಾರ್ನಿಂಗ್ ಸೆಷನ್. ಸೊ ಯಾಕೆ ಮಾರ್ನಿಂಗ್ ಸೆಷನ್ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆಗಿರ್ಬೋದು, ಫಾರ್ಮುಲಾಗಳಾಗಿರ್ಬೋದು, ಆಮೇಲೆ ಕ್ಯಾಲ್ಕುಲೇಷನ್ಸ್ ಇದ್ದಾವೆ, ಆಮೇಲೆ ಕೆಲವೊಂದಿಷ್ಟು ಕನ್ಸೆಪ್ಟ್ಗಳು ಕಠಿಣ ಇರೋದ್ರಿಂದ ಅವುಗಳನ್ನು ಓದಿ ಮನವರಿಕೆ ಮಾಡಲಿಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ಸಮಯ ನನಗನ್ಸುತ್ತಂದರೆ ನೀವು ಮಾರ್ನಿಂಗೇ ಓದಿದರೆ ಸೈನ್ಸ್ ಬಹಳ ಚೆನ್ನಾಗಿರುತ್ತೆ. ಯಾಕಂದರೆ ಓದಿದ್ದನ್ನೆಲ್ಲ ನೀವು ತಲೆಯಲ್ಲಿ ಧಾರಣೆಯನ್ನು ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ನಾವು ಪ್ರತಿದಿನ ನಿಮಗೆ 2 ಗಂಟೆಗಳನ್ನು ಹೇಳ್ತಾ ಇದ್ದೀವಿ. ಇಲ್ಲಿ ನಿಧಾನಗತಿಯಲ್ಲಿರೋರು 3 ಗಂಟೆ ಓದಿ, ಪ್ರತಿಭಾವಂತರು ಒಂದೇ ದಿನ ಓದಿ. ಇದು 30 ದಿನಗಳ ಒಂದು ಯೋಜನೆ ಇದೆ, ಪ್ಲಾನಿಂಗ್ ಇದೆ. ಇದನ್ನು ತಾವು ಕಡಿಮೆನೂ ಮಾಡ್ಕೊಳ್ಬೋದು, ಹೆಚ್ಚಿನ ಮಾಡ್ಕೊಳ್ಬೋದು. ಆದರೆ ಸೊ ನಿಶ್ಚಿತವಾಗಿರ್ತಕ್ಕಂಥ ಈ ಯೋಜನೆಯನ್ನು ನೀವು ಅನುಪಾಲನೆ ಮಾಡಿದ್ದೇ ಆದರೆ, ಫಾಲೋ ಅಪ್ ಮಾಡಿದ್ದೇ ಆದರೆ
ಖಂಡಿತ ಇದರ ರಿಸಲ್ಟ್ ನಿಮ್ದು ಎಕ್ಸಾಮಿನೇಷನ್ ರಿಸಲ್ಟ್ ಬಂದ್ರೇ ಗೊತ್ತಾಗುತ್ತೆ. ಸೊ ಪ್ಲ್ಯಾನಿಂಗ್ ಹೇಗಿತ್ತು, ನಾವು ಹೇಗೆ ಮಾಡಬೇಕಾಗಿತ್ತು, ಹೇಗೆ ಮಾಡಿದರೆ ಹೀಗಾಯಿತು ಅಂತ. ಓಕೆ, ಅದಕ್ಕಾಗಿ ಸೊ ನಿಮ್ಮ ಒಂದು ಬುದ್ಧಿಶಕ್ತಿಯ ಮೇಲೆ ಆ ಓದಿನ ಸಮಯ ನಿಂತಿರುವಂಥದ್ದು. ಪ್ರತಿದಿನ ಕನಿಷ್ಠ 15-20 ನಿಮಿಷ ಪುನರಾವರ್ತನೆಯನ್ನು ಮಾಡಿ. ಆಮೇಲೆ ಓದಿದ ಮೇಲೆ ಕೀ ಪಾಯಿಂಟ್ಸ್ಗಳನ್ನು ನೋಟ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. ಇಲ್ಲಿ ನಾವು ನಿಮಗೆ ಸಮಾಜದಲ್ಲಿ ಕೂಡ ಹೇಳಿದ್ದೀವಿ, ಒಂದು ರಿಕಾರ್ಡಿಂಗ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಸೈನ್ಸಲ್ಲಿ ಕೂಡ ಬಹಳಷ್ಟು ಒಂದು ಪರಿಕಲ್ಪನೆಗಳಿರೋದ್ರಿಂದ ಅವುಗಳ ಪದೇ ಪದೇ ಪುನರ್ಮನನದ ಅವಶ್ಯಕತೆ ಇರೋದ್ರಿಂದ ಸೊ ಒಂದು ರಿಕಾರ್ಡಿಂಗ್ ಅಪ್ಲಿಕೇಶನನ್ನು ನೀವು ಇಚ್ಛೆ ಮಾಡಿದರೆ ಇನ್ಸ್ಟಾಲನ್ನು ಮಾಡಿ ಅವುಗಳನ್ನು ಪದೇ ಪದೇ ಏನು ಮಾಡಬೇಕಪ್ಪ ಅಂದರೆ ಕೇಳೋದ್ರಿಂದನೂ ಕೂಡ ಫುಲ್ಲಿಯಾಗಿ ಮೈಂಡಲ್ಲಿ ಆ ಕಾನ್ಸೆಪ್ಟ್ಗಳನ್ನು ನೀವುಗಳು ಏನು ಮಾಡ್ಕೊಳ್ತೀರಿ, ನೆನಪಿನಲ್ಲಿ ಇಟ್ಕೊಳ್ತೀರಿ. ನೋಡಿ, ಈ ವರ್ಷ ಸೊ ನಿಮಗೆ ಸುವರ್ಣ ಶೈಕ್ಷಣಿಕ ವರ್ಷ ಅಂತ ಹೇಳ್ತಾ ಇದ್ದೀವಿ. ಸೊ ನೀವು ಅಂತಿರ್ಬೋದು, ಸರ್ ಯಾಕೆ ಸುವರ್ಣ ಶೈಕ್ಷಣಿಕ ವರ್ಷ? ನೋಡಬೇಕು, ಬಹಳಷ್ಟು ಸಿಲೆಬಸ್ಗಳನ್ನು ರಿಡ್ಯೂಸ್ ಮಾಡಿದ್ದಾರೆ. 30% ಸಿಲೆಬಸ್ ರಿಡ್ಯೂಸ್ ಮಾಡಿರೋದ್ರಿಂದ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ರಿಸಲ್ಟ್ ಹೆಚ್ಚಾಗಲಿಕ್ಕೆ ಸಹಕಾರಿ ಇದೆ. ಆಮೇಲೆ ಬರೀ ಡಿಫಿಕಲ್ಟಿ ವೇಟೇಜ್ ಕಠಿಣತೆಯ ಮಟ್ಟ 10% ಅಂದರೆ 8 ಅಂಕಗಳಿದೆ, 72 ಅಂಕಗಳ ಸಾಧಾರಣವಾಗಿರೋದ್ರಿಂದ ಸೊ ತಾವುಗಳು ನಿಶ್ಚಿತವಾಗಿ ಏನು ಮಾಡ್ಬೋದಪ್ಪ ಅಂದರೆ 80ಕ್ಕೆ 80 ಅಂಕಗಳನ್ನು ಗಳಿಸಲೇಬಹುದು ಅಂತ ಹೇಳ್ಬೋದು. ಶುರು ಮಾಡೋಣ. ಪ್ರತಿ ದಿನನೂ ಕೂಡ ಎಷ್ಟು ಪಾಠಗಳಿದ್ದಾವೆ, ಎಷ್ಟು ದಿನಕ್ಕೆ ಎಷ್ಟು ಪಾಠಗಳನ್ನು ಓದಬೇಕು, ಪಾಠದಲ್ಲಿ ಯಾವೆಲ್ಲ ವಿಷಯಾಂಶಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು, ಯಾವ ಪಾಠಗಳನ್ನು ಡಿಲೀಟ್ ಮಾಡಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ನಾನು ನಿಮ್ಗೆ ಏನು ಮಾಡ್ತೀನಪ್ಪ ಅಂದರೆ ಒಂದು ರೀತಿಯಾಗಿರ್ತಕ್ಕಂಥ ಫುಲ್ಲಿ ಇದು ಒಂದು ರೀತಿ ಸ್ಕೋರಿಂಗ್ ಪ್ಯಾಕೇಜ್ಗೆ ಏನೆಲ್ಲ ಬೇಕು ಆ ಥರನಾಗಿರ್ತಕ್ಕಂಥ ಗೈಡ್ ಮಾಡ್ತಾ ಹೋಗ್ತೀನಿ. ತಾವುಗಳನ್ನು ಸ್ವಲ್ಪ ನೋಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಶುರು ಮಾಡೋಣ ಫಸ್ಟ್ ಲೆಸನ್ಗೆ. ಸೊ ಇಲ್ಲಿ 2ನೇ ಪಾಠ ಆಲ್ರೆಡಿ ಫಸ್ಟ್ ಲೆಸನನ್ನು ಡಿಲೀಟ್ ಮಾಡಿದ್ದಾರೆ, ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತಕ್ಕಂಥ ಪಾಠ ಇದೆ. ಸೊ ಇದಕ್ಕೆ ನಾವು ಟೋಟಲ್ ನಿಮಗೆ 3 ಡೇಸನ್ನು ಅಲಾಟ್ ಮಾಡ್ತಾ ಇದ್ದೀವಿ, 3 ದಿನ. ಇಲ್ಲಿ ಫಸ್ಟ್ ಡಿಲೀಟ್ ಆಗಿರ್ತಕ್ಕಂಥ ಪೋರ್ಷನ್ ನೆನಪಿಟ್ಕೊಡ್ರಿ, ಲವಣಗಳು ಸಾಲ್ಟ್ಸ್ ಅಂತಾರಲ್ಲ, ಅದು ಪೇಜ್ ನಂಬರ್ 35ರಿಂದ 40ರವರೆಗೆ ಇರ್ತಕ್ಕಂಥ ಎಲ್ಲ ಕಂಟೆಂಟನ್ನು ಬಿಟ್ಬಿಡಿ, 35 to 40 ಪೇಜ್. ಹಾಗಾದರೆ ಏನು ಉಳಿತು ನೋಡಿ, ಅಲ್ಲಿ ಏನು ಉಳಿದದಂತಂದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ರಾಸಾಯನಿಕ ಗುಣಗಳು. ಓಕೆ, ಆಮೇಲೆ 2.1 ಮತ್ತು 2.2ರಲ್ಲಿರ್ತಕ್ಕಂಥ ಚಿತ್ರ ಇದ್ದಾವೆ. ಆಮೇಲೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿರ್ತಕ್ಕಂಥ ಸಮಾನತೆ. ಆಮೇಲೆ ಚಿತ್ರ 2.3 ಅಂತ ಒಂದಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಯಾವುದು ಪ್ರಬಲ ಅಂತ ಹೇಳ್ತೀರಿ. ಸೊ ಇಷ್ಟು ತಾವುಗಳು ಓದಬೇಕು. ಸ್ವಲ್ಪ ಪಾಠ ಬಹಳಷ್ಟು ದೊಡ್ಡದಿದೆ, ಅದಕ್ಕಾಗಿ ನಾವು ನಿಮಗೆ ಏನು ಮಾಡಿದ್ದೀವಪ್ಪ ಅಂದ್ರೆ 3 ದಿನಗಳ ಸಮಯವನ್ನು ಕೊಡ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಆಮ್ಲ ಪ್ರತ್ಯಾಮ್ಲಗಳ ವರ್ತನೆಗಳಲ್ಲಿರ್ತಕ್ಕಂಥ ಸಮೀಕರಣಗಳಾಗಿರ್ಬೋದು, ಅಲ್ಲಿರ್ತಕ್ಕಂಥ 2.1, 2.2, 2.3 ಚಿತ್ರಗಳಾಗಿರ್ಬೋದು, ಇವುಗಳನ್ನು ರೂಢಿಗಳನ್ನು ಮಾಡಿ. ಆಮೇಲೆ ಒಂದೊಂದು ಎಳೆಯಾಗಿ ಅವುಗಳನ್ನು ಓದಲಿಕ್ಕೆ ಪ್ರಯತ್ನವನ್ನು ಮಾಡಿ. 6ರಿಂದ 7 ಅಂಕಗಳು ಈ ಪಾಠದಿಂದ ವೇಟೇಜ್ ಇದೆ ಅಂತೆ. ಸೊ ಅದಕ್ಕಾಗಿ ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳಂದರೆ ತೆಗೆದು ಹೋಗಿದ್ದಾರೆ. ಸೊ ಅದನ್ನು ಬಿಟ್ಟರೆ ಬರೀ ಆಮ್ಲ ಪ್ರತ್ಯಾಮ್ಲಗಳು ರಾಸಾಯನಿಕ ಗುಣಗಳು, ಅವುಗಳ ಸಾಮ್ಯತೆ, ಅವುಗಳಲ್ಲಿ ಯಾವುದು ಪ್ರಬಲ ಅನ್ನೋದು, ಆಮೇಲೆ ಒಂದಿಷ್ಟು ಚಿತ್ರಗಳಿದ್ದಾವೆ, ಅವುಗಳ ಬಗ್ಗೆ ತಾವುಗಳು ನೆನಪಿನಲ್ಲಿ ಇಟ್ಕೊಂಡಿದ್ರೆ ಸೊ ಖಂಡಿತವಾಗಿ ಈ ಪಾಠದಿಂದ ತಾವು ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ. ಸೊ ಆಮೇಲೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಇಟ್ಕೊಡ್ರಿ, ಅವುಗಳನ್ನು ಕಲೆಕ್ಷನ್ ಮಾಡಿ, ಅವುಗಳನ್ನು ಕೂಡ ತಾವು ಏನು ಮಾಡಬೇಕಂದ್ರೆ ಯೂನಿಟ್ ವೈಸ್ ಒಂದೇ ಕಡೆ ಸಾಲ್ವ್ ಮಾಡೋದ್ರಿಂದ ಆ ಪಾಠದ ಮೇಲೆ ಸಂಪೂರ್ಣವಾಗಿ ನಿಮಗೆ ಹಿಡಿತ ಬರುತ್ತೆ. ಇಷ್ಟಿತ್ತು ವಿದ್ಯಾರ್ಥಿಗಳೇ ನಾವು ಆಮ್ಲ ಪ್ರತ್ಯಾಮ್ಲಗಳು ಪಾಠಕ್ಕೆ ನಿಗದಿ ಮಾಡಿರ್ತಕ್ಕಂಥ 3 ದಿನಗಳ ಒಂದು ಕೆಲಸ. ಇನ್ನು 2ನೇ ಪಾಠಕ್ಕೆ ಬರೋಣ. 2ನೇ ಪಾಠದಲ್ಲಿ ಏನು ನೆನಪಿನಲ್ಲಿ ಇಟ್ಕೊಳ್ಬೇಕಂದ್ರೆ ಸೊ ತಮಗೆ ಗೊತ್ತಿರ್ತಕ್ಕಂಥ ಪಾಠ ಲೋಹಗಳು ಮತ್ತು ಅಲೋಹಗಳು ಅಂತ ಒಂದು ಪಾಠ ಇದೆ. ಈ ಲೋಹಗಳು ಮತ್ತು ಅಲೋಹಗಳು ಪಾಠದಲ್ಲಿರ್ತಕ್ಕಂಥ ಯಾವುದೇ ಕಾನ್ಸೆಪ್ಟ್ಗಳನ್ನು ಡಿಲೀಟ್ ಮಾಡಿಲ್ಲ. ಸೊ ನೆನಪಿನ ಇಟ್ಕೊಡ್ರಿ, ಎಲ್ಲ ಪಾಠದಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ನಿಮಗಾಗಿ ಇಟ್ಟಿದ್ದಾರೆ, ಅವುಗಳನ್ನು ತಾವುಗಳು ಓದಲೇಬೇಕು, ಸರಿನಾ? ಆಮೇಲೆ ಇಲ್ಲಿ ಏನೇನಿದೆಪ್ಪ ಅಂತಂದ್ರೆ ಸೊ ಫಸ್ಟ್ ಲೋಹ ಮತ್ತು ಅಲೋಹಗಳ ಭೌತ ಗುಣಗಳು, ರಾಸಾಯನಿಕ ಗುಣ. ಪ್ರತಿ ವರ್ಷ ಕೇಳ್ತಾರೆ 2 ಅಂಕ ಅಥವಾ 3 ಅಂಕಕ್ಕೆ. ಲೋಹ ಮತ್ತು ಅಲೋಹಗಳ ಭೌತ ಗುಣಗಳ ಆಧಾರದ ಮೇಲೆ ವ್ಯತ್ಯಾಸ ಹೇಳಿ, ರಾಸಾಯನಿಕ ಗುಣಗಳ ಆಧಾರದ ಮೇಲೆ ವ್ಯತ್ಯಾಸ ಹೇಳಿ. ಆಮೇಲೆ ಈ ಲೋಹಗಳು ಮತ್ತು ಅಲೋಹಗಳ ಪ್ರತಿವರ್ತನೆ ಹೇಗಿದೆ, ಲೋಹಗಳ ದೊರೆಯುವಿಕೆ, ಲೋಹಗಳ ಶುದ್ಧೀಕರಣ, ಈ ಕಾನ್ಸೆಪ್ಟ್ಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ನೋಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಖಂಡಿತವಾಗಿ ಚಿತ್ರ 3.3 ಅಂತ ಒಂದು ಇದೆ, 3.3 ಅಲ್ಲಿರ್ತಕ್ಕಂಥ ಒಂದು ಚಿತ್ರ ಇದೆ. ಆ ಚಿತ್ರವನ್ನು ತಾವುಗಳು ಏನು ಮಾಡಬೇಕು, ಪ್ರಾಕ್ಟೀಸನ್ನು ಮಾಡಬೇಕು. 3.3ದಲ್ಲಿರ್ತಕ್ಕಂಥ ಚಿತ್ರ ಯಾವುದು? ಸೊ ತಾವುಗಳು ಕೂಡ ಟೆಕ್ಸ್ಟ್ ಬುಕ್ ನಿಮ್ಮಲ್ಲಿದ್ದರೆ ತಾವುಗಳು ನೋಡ್ತಾ ಇರ್ಬೋದು ಅಂತ ಅನಿಸ್ತೀನಿ. ಯಾಕಂದರೆ ಸೊ ಇವುಗಳಲ್ಲಿರ್ತಕ್ಕಂಥದ್ದು ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಇದೆ. ಓಕೆ, ಅದರ ಬಗ್ಗೆ ಸ್ವಲ್ಪ ಲಕ್ಷಣ ಕೊಡಿ. ಸೊ
ಇದಕ್ಕೂ ಕೂಡ 3 ದಿನ ಕೊಟ್ಟಿದ್ದೀವಿ. ದಿನ 4, 5, 6 ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹಿಂದೆ ನಾವು ಕಲಿತಿರ್ತಕ್ಕಂಥ ಆಮ್ಲ ಪ್ರತ್ಯಾಮ್ಲಗಳ ಕಂಟೆಂಟ್ಗಳನ್ನು ರಿವಿಷನ್ ಮಾಡಿ. ಇವೆಲ್ಲ ಓದಿದ ನಂತರ ಲೋಹ ಅಲೋಹಗಳ ಗುಣಗಳು, ರಾಸಾಯನಿಕ ಗುಣ, ಭೌತ ಗುಣ, ವರ್ತನೆ ಮತ್ತು ಪ್ರತಿವರ್ತನೆ, ದೊರೆಯುವಿಕೆ, ಶುದ್ಧೀಕರಣ, ಆಮೇಲೆ ಇರ್ತಕ್ಕಂಥ ಚಿತ್ರಗಳನ್ನ ರೂಢಿ ಮಾಡೋದು, ಬಹಳಷ್ಟು ಸಮೀಕರಣಗಳಿದ್ದಾವೆ ನೋಡಿ, ಈಕ್ವೇಷನ್ಸ್ಗಳ, ಅವುಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ, ಅವುಗಳನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಲೈನ್ ಟು ಲೈನ್ ಓದಿ ಸ್ವಲ್ಪ ಅರ್ಥೈಸಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿ. ಆಮೇಲೆ ಹಿಂದಿನ ವರ್ಷದಲ್ಲಿ ಈ ಪಾಠದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಸಂಗ್ರಹಿಸಿ ಓದಿ. ನಿಶ್ಚಿತವಾಗಿ ಈ ಪಾಠದಿಂದ ತಾವುಗಳು ಏನಾಗ 4 ರಿಂದ 5 ಅಂಕಗಳಿದ್ದಾವೆ ವೇಟೇಜ್. ಸೊ ಅವುಗಳನ್ನು ಖಂಡಿತವಾಗಿ ಡೆಫಿನೆಟ್ಲಿ ಆಗಿ ನೀವುಗಳು ಸ್ಕೋರನ್ನು ಮಾಡ್ತೀರಿ. ಇನ್ನು 6 ದಿನ ಆಯಿತು. ಸೊ ಇಲ್ಲಿಗೆ ನಾವು ಟೋಟಲಿ 2 ಲೆಸನ್ಸ್ಗಳನ್ನು ಮುಗಿದಿವಿ. ಇನ್ನು ಮುಂದೆ ಹೋಗೋಣ. ಮುಂದೆ ಇರ್ತಕ್ಕಂಥ ಪಾಠ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಅಂತಕ್ಕಂಥ ಪಾಠ ಇದೆ. ಸೊ ಇಲ್ಲಿ ಈ ಪಾಠಕ್ಕೆ ನಾವು ನಿಮಗೆ 2 ಡೇಸನ್ನು ಕೊಟ್ಟಿವಿ. 2 ದಿನಗಳನ್ನು ಅಲಾಟ್ಮೆಂಟನ್ನು ಮಾಡಿದ್ದೀವಿ. ಅದು 7ನೇ ದಿನ ಮತ್ತು 8ನೇ ದಿನ ಅಂತ ಹೇಳ್ತೀವಿ. ಇಲ್ಲಿ ಫಸ್ಟ್ ಈ ಪಾಠದಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ಪೋರ್ಷನ್ ಏನದಪ್ಪ ಅಂದ್ರೆ ಎಥನಾಲ್ ಮತ್ತು ಎಥನೋಯಿಕ್ ಆಮ್ಲ ಅಂತಕ್ಕಂಥ ಕಂಟೆಂಟನ್ನು ಡಿಲೀಟ್ ಮಾಡಿದ್ದಾರೆ. ಹಾಗಾದರೆ ಈ ಪಾಠದಲ್ಲಿ ಏನು ಉಳಿತು? ಸೊ ಮೊದಲು ಈ ಪಾಠ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆಮ್ಲಗಳು, ಪ್ರತ್ಯಾಮ್ಲಗಳು, ಆಮೇಲೆ ಲೋಹ ಅಲೋಹಗಳು, ಅವುಗಳ ಬಗ್ಗೆ ರಿವಿಷನನ್ನು ಮಾಡಬೇಕು. ಈ ಪಾಠದಲ್ಲಿ ಸಹವೆಲೆನ್ಸಿಯ ಬಂಧ, ಕಾರ್ಬನ್ ಪರಿವರ್ತನೆಯ ಸ್ವಭಾವ, ಕಾರ್ಬನ್ ಸಂಯುಕ್ತಗಳ ರಾಸಾಯನಿಕ ಗುಣಗಳಲ್ಲಿ ಉತ್ಕರ್ಷಣೆ, ಸಂಕಲನ ಕ್ರಿಯೆ, ಆದೇಶನ ಕ್ರಿಯೆ, ಅವು ಬಹಳ ಇಂಪಾರ್ಟೆಂಟ್ ಇದ್ದಾವೆ 3. ಆಮೇಲೆ ಸಾಬೂನುಗಳು ಮತ್ತು ಮಾರ್ಜಕಗಳು, ಅದು ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು, ಸಾಬೂನುಗಳು ಮತ್ತು ಮಾರ್ಜಕಗಳು. ಓಕೆ, ಸೊ ಇಷ್ಟು ಈ ಪಾಠದಲ್ಲಿ ಇರ್ತಕ್ಕಂಥ ಒಂದು ಕಲಿಕಾಂಶಗಳಿದ್ದಾವೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದ್ದಾವೆ. ಆಮೇಲೆ ಇಲ್ಲಿ ಚುಕ್ಕೆ ರಚನೆ ಮತ್ತು ರಚನಾ ವಿನ್ಯಾಸ ಅಂತ ಬರುತ್ತೆ, ಡಾಟ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ ನೋಡಿ. ಸೊ ಅದು ಚುಕ್ಕೆ ರಚನೆ ಮತ್ತು ರಚನಾ ವಿನ್ಯಾಸದ ಬಗ್ಗೆ ತಾವುಗಳು ಪ್ರಾಕ್ಟೀಸ್ ಮಾಡಬೇಕು. 2 ಅಂಕಕ್ಕೆ ಪ್ರಶ್ನೆಗಳನ್ನು ಕೇಳ್ತಾರಂತೆ. ಚುಕ್ಕೆ ರಚನೆ ಮತ್ತು ರಚನಾ ವಿನ್ಯಾಸ, ಅದು ಪೆಂಟೇನ್ ಆಗಿರ್ಬೋದು, ಐಸೋಟೋಪ್ಗಳಂತ ಕರೀತಾರೆ ಅದನ್ನು. ಓಕೆ, ಸೊ ಅವುಗಳ ಬಗ್ಗೆ ತಾವುಗಳನ್ನು ನೋಡಿಕೊಂಡ್ರೆ 2 ದಿನದಲ್ಲಿ ಈ ಪಾಠದಿಂದ ಬರ್ತಕ್ಕಂಥ 4 ರಿಂದ 5 ಅಂಕಗಳ ಪ್ರಶ್ನೆಗಳನ್ನು ನಾವು ಆರಾಮಾಗಿ ಗಳಿಸ್ತೀರಿ. ಇನ್ನು ಮುಂದೆ ಹೋಗುವ ಇಲ್ಲಿಯವರೆಗೆ ನಾವು 8 ದಿನಗಳ ಅಭ್ಯಾಸ ಆಯಿತು. ಇನ್ನು 9, 10 ಮತ್ತು 11 3 ದಿನಗಳನ್ನು ಕೊಡ್ತಾ ಇದ್ದೀವಿ. ಆಧುನಿಕ ಆವರ್ತ ಕೋಷ್ಟಕದ ಹೊಂದಿರತಕ್ಕಂಥ ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತಕ್ಕಂಥ ಪಾಠದಲ್ಲಿ ಬಹಳಷ್ಟು ಕಾನ್ಸೆಪ್ಟ್ ಇದ್ದಾವೆ. ಅವುಗಳನ್ನು ಸರಳವಾಗಿ ತಾವುಗಳು ಏನು ಮಾಡಬೇಕಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಧಾತುಗಳ ಆವರ್ತನೀಯ ವರ್ಗೀಕರಣದಲ್ಲಿ ದೊಬರೈನ ತ್ರಿವಳಿಗಳಂತ ಬರುತ್ತೆ, ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅಂತ ಬರುತ್ತೆ, ಮೆಂಡಲೀವ್ನ ಆವರ್ತಕ ಕೋಷ್ಟಕ ಬರುತ್ತೆ, ಆಧುನಿಕ ಆವರ್ತ ಕೋಷ್ಟಕ ಬರುತ್ತೆ. ಅಲ್ಲಿ ಮಿತಿಗಳಿದ್ದಾವೆ, ಆಮೇಲೆ ರಚನೆ ಮಾಡ್ಲಿಕ್ಕಿರ್ತಕ್ಕಂಥ ಪರಿಮಾಣಗಳಿದ್ದಾವೆ, ಆಮೇಲೆ ಅವುಗಳ ಉಪಯೋಗಗಳಿದ್ದಾವೆ. ಅವುಗಳ ಬಗ್ಗೆ ತಮಗೆ ಡೀಟೇಲ್ ಆಗಿರ್ತಕ್ಕಂಥ ನಾಲೆಜ್ ಬೇಕು. ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ, ಮೆಂಡಲೀವ್ನ ಆವರ್ತಕ ಕೋಷ್ಟಕ, ಆಧುನಿಕ ಆವರ್ತಕ ಕೋಷ್ಟಕ, ಅಲ್ಲಿರ್ತಕ್ಕಂಥ ಗುಂಪುಗಳಾಗಿರ್ಬೋದು. ಓಕೆ, ಅವುಗಳ ಬಗ್ಗೆ ತಮಗೆ ಏನಾಗಿರಬೇಕು ಅಂದರೆ ನಾಲೆಜ್ ಬೇಕು. ಸೊ ಅದಕ್ಕಾಗಿ ಈ ಪಾಠಕ್ಕೆ ನಾವು ನಿಮಗೆ 3 ದಿನಗಳನ್ನು ಕೊಡ್ತಾ ಇದ್ದೀವಿ. ಬಹಳಷ್ಟು ಕಂಟೆಂಟು ಇಲ್ಲಿ ಬಹಳ ಇದೆ. ಸೊ ಅದಕ್ಕಾಗಿ ಸ್ವಲ್ಪ ಹೆಚ್ಚು ಡೆಡಿಕೇಶನನ್ನು ಈ ಪಾಠದಲ್ಲಿ ತಾವುಗಳು ಮಾಡಬೇಕು. ಇಲ್ಲಿಯವರೆಗೆ ಇರ್ತಕ್ಕಂಥ ಚಿತ್ರಗಳನ್ನು ರೂಢಿ ಮಾಡಬೇಕು, ನಿಯಮಗಳನ್ನು ಕಂಠಪಾಠ ಮಾಡಬೇಕು, ಸೂತ್ರಗಳನ್ನು ಕಂಠಪಾಠ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಹಿತ ಯೂನಿಟ್ ವೈಸ್ ಒಂದೇ ಕಡೆ ಕಲೆಕ್ಷನ್ ಮಾಡಿ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ತಾ ಹೋಗಬೇಕು. ಹೇಗೆ ಓದಬೇಕಂದ್ರೆ ಆ ಪಾಠದಲ್ಲಿ ಯಾವ ಬೇಕಾದ ಕ್ವಶನ್ ಬಂದರೂ ಕೂಡ ತಾವು ಆನ್ಸರ್ಗಳನ್ನು ಮಾಡಬೇಕು. ಆ ತರನಾಗಿರ್ತಕ್ಕಂಥ ಪರ್ಫೆಕ್ಟ್ ರೀಡಿಂಗ್ ನಿಮ್ದಾಗಿರಬೇಕು. ಅದಕ್ಕಾಗಿ ನಾವು ನಿಮಗೆ ಗೈಡನ್ನು ಮಾಡ್ತಾ ಇರೋದು. ಮುಂದೆ ಹೋಗೋಣ. 12 ಮತ್ತು 13ನೇ ದಿನಕ್ಕೆ ಹೋಗೋಣ. ಅದಿತ್ತು ಜೀವಕ್ರಿಯೆಗಳು ಭಾಗ 1 ಅಂತಕ್ಕಂಥ ಪಾಠ. ಇಲ್ಲಿ ಇದಕ್ಕೆ ನಾವು ಬರೀ ನಿಮಗೆ 2 ದಿನಗಳನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಏನು ಬಹಳಷ್ಟು ಕಾನ್ಸೆಪ್ಟ್ ಇಲ್ಲ, ಯಾಕಂದ್ರೆ ಇಲ್ಲಿ ಡಿಲೀಟೆಡ್ ಪೋರ್ಷನ್ನೇ ಬಹಳ ಇದೆ. ಜೀವಕ್ರಿಯೆಗಳ ಬಗ್ಗೆ ಡಿಲೀಟ್ ಮಾಡಿದ್ದಾರೆ. 6.2 ಪೋಷಣೆ ಬಗ್ಗೆ ಡಿಲೀಟ್ ಇದೆ. 6.3 ಉಸಿರಾಟದ ಬಗ್ಗೆ ಡಿಲೀಟ್ ಇದೆ. ಓವರ್ ಆಲ್ 72 ರಿಂದ 87ರವರೆಗಿನ ಎಲ್ಲ ಪಠ್ಯ ಭಾಗವನ್ನು ಡಿಲೀಟ್ ಮಾಡಿದ್ದಾರೆ. ಉಳಿದಿದ್ದು ಬಹಳ ಕಡಿಮೆ ಇದೆ. ಏನು ಉಳಿದದಲ್ಲಿ ಸಾಗಾಣಿಕೆ ಒಂದು ಉಳಿತು, ಹೃದಯದ ಚಿತ್ರ ಇದೆ, ಮಾನವನ ಹೃದಯದ ಅಡ್ಡ ಸೀಳಿಕೆಯ ಚಿತ್ರ, ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಗಾಣಿಕೆ, ವಿಸರ್ಜನೆ, ನೆಫ್ರಾನ್ನ ರಚನೆ, ಇಷ್ಟೇ ಇದೆ. ಇಲ್ಲಿ ಹೃದಯ ಮತ್ತು ನೆಫ್ರಾನ್ನ ಚಿತ್ರಗಳ ಬಗ್ಗೆ ತಾವು ಸ್ವಲ್ಪ ನೋಡ್ಕೊಳ್ಳಿ. ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರನೂ ಸಹಿತ ಇದೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ 4 ಅಂಕಗಳನ್ನು ಆರಾಮಾಗಿ ಗಳಿಸಬಹುದು.
ನೆನಪಿನಿಟ್ಕೊಡ್ರಿ, ಹೃದಯದ ಚಿತ್ರ, ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ, ನೆಫ್ರಾನ್ನ ಚಿತ್ರ. ಆಮೇಲೆ ಈ ಸಸ್ಯಗಳಲ್ಲಿ ಸಾಗಾಣಿಕೆಯಲ್ಲಿ xylem ಮತ್ತು ಫ್ಲೋಯಂ ಬರುತ್ತೆ, ಅದ್ರ ಬಗ್ಗೆ ಸ್ವಲ್ಪ ನೆನಪಿಟ್ಕೊಳ್ಳಿ. ಈ ನೆಫ್ರಾನ್ನ ಕಾರ್ಯಗಳ ಬಗ್ಗೆ ಸ್ವಲ್ಪ ನೆನಪಿಟ್ಕೊಡ್ರಿ. ಇಷ್ಟಾದ್ರೆ 2 ದಿನದಲ್ಲಿ ಈ ಜೀವಕ್ರಿಯೆಗಳು ಭಾಗ 1 ಪಾಠ ಕಂಪ್ಲೀಟ್ ಆಯಿತು. ಸೊ ಇಲ್ಲಿವರೆಗೆ 13 ಡೇಸ್ ವರೆಗೆ ಇರ್ತಕ್ಕಂಥ ಪೋರ್ಷನ್ ಅನ್ನ 13 ದಿನಗಳವರೆಗೆ ಇರ್ತಕ್ಕಂಥ ಆಕ್ಟಿವಿಟೀಸ್ ಅನ್ನು ನಾವು ಮಾಡಾಯ್ತು. ಚಿತ್ರಗಳನ್ನ ಪ್ರಾಕ್ಟೀಸ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ಕಲೆಕ್ಟ್ ಮಾಡಿ, ಸಾಧ್ಯವಾದಷ್ಟು 1-2 ಆಯ್ತಂದ್ರೆ ಯೂನಿಟ್ ಟೆಸ್ಟ್ಗಳನ್ನ ನಿಮ್ಮಷ್ಟು ನೀವು ಯೂನಿಟ್ ಟೆಸ್ಟ್ಗಳನ್ನ ಅಟೆಂಡ್ ಮಾಡಿ. ನಿಮಗೆ ಸಮಯ ಸಿಕ್ಕಿತ್ತಂದ್ರೆ ನೀವೇ ಆ ಒಂದು ಯೂನಿಟ್ಗಳ ಮೇಲೆ ಸೊ ಕ್ವಶನ್ ಪೇಪರ್ಸ್ಗಳನ್ನ ರೆಡಿ ಮಾಡೋದಾಗಿರ್ಬೋದು, ಅಥವಾ ಟೀಚರ್ಸ್ಗಳನ್ನ ಕೊಡ್ತಕ್ಕಂಥ ಕ್ವಶನ್ ಪೇಪರ್ಗಳನ್ನ ತಾವುಗಳು ನೋಡಿಕೊಂಡು ಅವುಗಳ ಬಗ್ಗೆ ಸ್ವಲ್ಪ ಏನು ಮಾಡಬೇಕಪ್ಪ ಅಂತಂದರೆ ಸ್ಟಡಿಯನ್ನು ಮಾಡಬೇಕು. ಸೊ ಇದರಿಂದ ನೀವುಗಳು ಹೆಚ್ಚು ಸ್ಕೋರನ್ನು ಸಹಿತ ಏನು ಮಾಡ್ತೀರಪ್ಪ ಅಂತಂದರೆ ಪಡ್ಕೊಳ್ತೀರಿ. ಇನ್ನು ಮುಂದೆ ಹೋಗೋಣ ವಿದ್ಯಾರ್ಥಿಗಳೇ. 14 ಮತ್ತು 15ನೆಯ ಪಾಠ. ಸೊ 14 ಮತ್ತು 15ನೇ ದಿವಸಕ್ಕೆ 7ನೆಯ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂತ ಒಂದು ಪಾಠ ಇದೆ. ಏನಿದೆ ನಿಯಂತ್ರಣ ಮತ್ತು ಸಹಭಾಗಿತ್ವ ಅಂದ್ರಲ್ಲಿ, ಸೊ ಮುಖ್ಯವಾಗಿ ಈ ಪಾಠದಲ್ಲಿ ಮಾನವನ ಮೆದುಳು, ಆಮೇಲೆ ಹಾರ್ಮೋನುಗಳು. ಇಲ್ಲಿ ಮಾನವನ ಮೆದುಳಾಗಿರ್ಬೋದು, ಆಮೇಲೆ ಸಸ್ಯಗಳಲ್ಲಿ ಸಹಭಾಗಿತ್ವ, ಪ್ರಾಣಿಗಳಲ್ಲಿ ಹಾರ್ಮೋನುಗಳು. 3 ಅಂಕ ಇರ್ತದೆ ಇದಕ್ಕೆ ವೇಟೇಜು. ಆ ಪ್ರಾಣಿಗಳ ನರವ್ಯೂಹದಲ್ಲಿ 7.1 ಸೂಚಿಸ್ತಕ್ಕಂಥ ಚಿತ್ರದ ಬಗ್ಗೆ ಸ್ವಲ್ಪ ತಾವು ಗಮನವನ್ನು ನೋಡಿ. ಮಾನವನ ಮೆದುಳಿನ ಚಿತ್ರ, ಯಾವೆಲ್ಲ ಹಾರ್ಮೋನುಗಳು, ಆಮೇಲೆ ಹಾರ್ಮೋನುಗಳು ಮಾಡ್ತಕ್ಕಂಥ ಕಾರ್ಯಗಳ ಬಗ್ಗೆ ನೆನಪಿರಲಿ. ಪ್ರತಿ ಸರಿ ಪರೀಕ್ಷೆಯಲ್ಲಿ ಕೇಳ್ತಾರೆ ಹಾರ್ಮೋನುಗಳ ಕಾರ್ಯಗಳು. ಓಕೆ, ಸೊ ಇದಕ್ಕೂ ಕೂಡ ನಾವು 2 ಡೇ ಕೊಟ್ಟಿವಿ. ಸೊ ಇಲ್ಲಿನೂ ಕೂಡ ಮಾನವನ ನರವ್ಯೂಹದ ಚಿತ್ರ, ಮೆದುಳಿನ ಚಿತ್ರ, ಹಾರ್ಮೋನುಗಳ ಕಾರ್ಯಗಳ ಬಗ್ಗೆ ಬಹಳಷ್ಟು ರೂಢಿ ಮಾಡ್ಕೊಳ್ಳಿ. ಆಮೇಲೆ ಸೊ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನವನ್ನು ಮಾಡಿದ್ದೆ ಆದರೆ ಸೊ 50% ಆಗಿರ್ತಕ್ಕಂಥ ವರ್ಕ್ ನಮ್ಮದು ಮುಗೀತು. ಸೊ ಇನ್ನು ಮುಂದೆ ಇನ್ನು 16 ಮತ್ತು 17ನೇ ದಿನಕ್ಕೆ ಹೋಗೋಣ. ಈ 16 ಮತ್ತು 17ನೇ ದಿನದಲ್ಲಿ ಇದಕ್ಕೂ ಕೂಡ 2 ದಿನ ಇದೆ ಈ ಪಾಠಕ್ಕೆ. ಪಾಠ ಇರತಕ್ಕಂಥದ್ದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಸೊ ಈ ಪಾಠದಲ್ಲಿ ಮುಖ್ಯವಾಗಿ ಲೈಂಗಿಕ ಸಂತಾನೋತ್ಪತ್ತಿ ಅಂತಕ್ಕಂಥ ಒಂದು ಕಂಟೆಂಟ್ ಇದೆ. ಸಸ್ಯ ಮತ್ತು ಮನುಷ್ಯರಲ್ಲಿರ್ತಕ್ಕಂಥ ಸಂತಾನೋತ್ಪತ್ತಿ ಕ್ರಿಯೆ ಬಗ್ಗೆ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಬೇಕು. ಟೋಟಲಿ ಇಲ್ಲಿ 5 ಚಿತ್ರಗಳು ಇದ್ದಾವೆ ಈ ಪಾಠದಲ್ಲಿ. ಒಂದು ಚಿತ್ರ ಗ್ಯಾರಂಟಿಯಾಗಿ ಬರ್ತದೆ. 8.7, 8.8, 8.9, 8.10, 8.11 ಈ 5 ಚಿತ್ರಗಳನ್ನು ತಾವುಗಳು ರೂಢಿಯನ್ನು ಮಾಡಲೇಬೇಕು. ಆಮೇಲೆ ಇಲ್ಲಿ 8.1, 8.2 ಅಂದರೆ ಓವರಾಲ್ ಪೇಜ್ ನಂಬರ್ 46ರಿಂದ 53ರವರೆಗಿನ ಭಾಗವನ್ನು ಡಿಲೀಟ್ ಮಾಡಿದ್ದಾರೆ. ಅದು ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಅಂತಕ್ಕಂಥದ್ದಲ್ಲಿ ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪ್ರಕ್ರಿಯೆ ಹೇಗಿದೆ ಅಂತಕ್ಕಂಥದ್ದನ್ನೇ ಇದೆ, ಚಿತ್ರಗಳಿದ್ದಾವೆ. ಅವುಗಳನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಸೊ ಈ ಪಾಠದಿಂದನೂ ಕೂಡ 4 ಅಂಕಗಳನ್ನು ತಾವು ಆರಾಮವಾಗಿ ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಮುಂದೆ ಹೋಗೋಣ ದಿನ 18 ಮತ್ತು 19ಕ್ಕೆ. ಸೊ ಇದಕ್ಕೂ ಕೂಡ 2 ದಿನ ಕೊಟ್ಟಿದ್ದೀವಿ. ಪಾಠ ಅನುವಂಶೀಯತೆ ಮತ್ತು ಜೀವ ವಿಕಾಸ. ಓಕೆ, ಈ ಅನುವಂಶೀಯತೆ ಮತ್ತು ಜೀವ ವಿಕಾಸ ಪಾಠದಲ್ಲಿ ಯಾವುದೇ ಪೋರ್ಷನ್ ಅನ್ನು ಡಿಲೀಟ್ ಮಾಡಿಲ್ಲ, ಎಲ್ಲ ಉಳಿಸಿದ್ದಾರೆ, ಎಲ್ಲ ರಿಟೇನ್ಡ್ ಇದೆ ಅದರಲ್ಲಿ. ಸೊ ನೀವುಗಳು ಕೂಡ ಏನು ಮಾಡಬೇಕು, ಈ ಪಾಠಗಳನ್ನು ಓದೋಕ್ಕಿಂತ ಮುಂಚೆ ಹಿಂದೆ ಇರತಕ್ಕಂಥ ಕಲಿಕಾಂಶಗಳನ್ನು ರಿಕ್ಯಾಪ್ಚುಲೇಷನ್ ಮಾಡಬೇಕು, ರಿವಿಷನ್ ಮಾಡಬೇಕು. ಇಲ್ಲಿ ಅನುವಂಶೀಯತೆ, ಜೀವ ವಿಕಾಸ, ಪ್ರಭೇದೀಕರಣ, ಜೀವ ವಿಕಾಸ ಮತ್ತು ವರ್ಗೀಕರಣ ಈ 4 ಕಾನ್ಸೆಪ್ಟ್ ಬಹಳ ಇಂಪಾರ್ಟೆಂಟ್ ಇದೆ. ಅನುವಂಶೀಯತೆ, ಜೀವ ವಿಕಾಸ, ಪ್ರಭೇದೀಕರಣ, ಜೀವ ವಿಕಾಸ ಮತ್ತು ವರ್ಗೀಕರಣ. ಆಮೇಲೆ ಇಲ್ಲಿ ಒಂದು ಬಟಾಣಿ ಸಸ್ಯದ ಬಗ್ಗೆ ಒಂದು ಬರ್ತದ, ಅದರ ಬಗ್ಗೆ ತಾವುಗಳು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಡ್ರಿ. ಇದಾದ್ರೆ ಈ ಪಾಠದಿಂದ ಬರ್ತಕ್ಕಂಥ 4 ಅಂಕಗಳನ್ನು ತಾವು ಆರಾಮವಾಗಿ ಗಳಿಸಿಕೊಳ್ಬಹುದು. ಹಿಂದಿರ್ತಕ್ಕಂಥ ವರ್ಷಗಳ ಪ್ರಶ್ನೆ ಪತ್ರಿಕೆಗಳ ಅವಲೋಕನವನ್ನು ಮಾಡಿ, ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಪಾಠಗಳ ಮೇಲೆ ಚಿಕ್ಕ ಚಿಕ್ಕ 10-20 ಅಂಕಗಳ ಪರೀಕ್ಷೆಯಲ್ಲಿ ತಾವುಗಳು ಏನು ಮಾಡಬೇಕು, ನೀವೇ ಒಂದು ಕ್ವಶನ್ ಪೇಪರ್ ಸೆಟ್ ಮಾಡಿ ಅವುಗಳನ್ನು ಅಟೆಂಪ್ಟ್ ಮಾಡಲಿಕ್ಕೇನು ಸಹಿತ ಟ್ರೈ ಮಾಡಿ. ಇದರಿಂದ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಓದಿನಲ್ಲಿ ದೃಢೀಕರಣಗಳನ್ನು ಆಗ್ತದೆ ಮತ್ತು ನೀವುಗಳು ಪರ್ಫೆಕ್ಟ್ ಆಗ್ತೀರ ಸಹಿತ. ಇನ್ನು ಮುಂದೆ ಹೋಗೋಣ 10ನೇ ಪಾಠ. ಅದಕ್ಕೂ ಕೂಡ 2 ದಿನ ಕೊಟ್ಟಿದ್ದೀವಿ. ಯಾಕಂದರೆ ಆ ಬೆಳಕು ಅಂತಕ್ಕಂಥ ಪಾಠದಲ್ಲಿ ಕೆಲವೊಂದಿಷ್ಟು ರೇ ಡಯಾಗ್ರಾಮ್ಗಳು ಬರ್ತವೆ, ರೇಖಾಚಿತ್ರಗಳು. ಅಲ್ಲಿ ಸ್ಥಾನವನ್ನು ಗುರುತಿಸ್ತಕ್ಕಂಥದ್ದಾಗಿರ್ಬೋದು, ಆಮೇಲೆ ಬಿಂಬದ ಸ್ಥಾನ ಆಗಿರ್ಬೋದು, ದೂರಗಳನ್ನು, ಕೆಲವೊಂದಿಷ್ಟು ಸಿಂಪಲ್ ಕ್ಯಾಲ್ಕುಲೇಷನ್ಗಳನ್ನು ಸಹಿತ ಈ ಪಾಠದಲ್ಲಿ ಇಟ್ಟಿದ್ದಾರೆ. ಇಲ್ಲಿ ಬರೀ ತಾವುಗಳು ಓದ್ತಕ್ಕಂಥದ್ದು ಬೆಳಕಿನ ವಕ್ರೀಭವನ, ಅದು ಒಂದು ಕಂಟೆಂಟ್ ಮಾತ್ರ ಇದೆ. ಸೊ
ಸೊ ಬಾಕಿ 10.1 10.2 ಅಂದರೆ 88ರಿಂದ 102ರವರೆಗಿನ ಎಲ್ಲ ಭಾಗವನ್ನು ಡಿಲೀಟ್ ಮಾಡಿದ್ದಾರೆ. ಬರೀ ಬೆಳಕಿನ ವಕ್ರೀಭವನ ಅಂತಕ್ಕಂಥ ಕಂಟೆಂಟ್ಗಳ ಮೇಲೆ ಫೋಕಸ್ ಮಾಡಿ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನ ಮಾಡಿ ಅಲ್ಲಿರ್ತಕ್ಕಂಥ ಸಾಮಾನ್ಯವಾಗಿ ಈ ಸಂಗಮ ದೂರ ಆಗಿರಬಹುದು, ಕೆಲವೊಂದಿಷ್ಟು ಚಿತ್ರಗಳಿದ್ದಾವೆ, ಸ್ಥಾನಗಳನ್ನು, ಮಿಥ್ಯ ಪ್ರತಿಬಿಂಬ, ಸತ್ಯ ಪ್ರತಿಬಿಂಬ, ಈ ತರನಾಗಿರ್ತಕ್ಕಂಥ ಕನ್ಸೆಪ್ಟ್ ಇದ್ದಾವೆ. ಅವುಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡಿದ್ದೆ ಆದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಈ ಓದಿನಲ್ಲಿ ತಾವುಗಳು ಪರ್ಫೆಕ್ಟ್ ಆಗ್ತೀರಿ. ಇನ್ನು ಮುಂದೆ ಹೋಗೋಣ. 12ನೇ ಪಾಠ ವಿದ್ಯುತ್ ಶಕ್ತಿ. ಸೊ ಇದಕ್ಕೂ ಕೂಡ ನಾವು 2 ಡೇ ನಿಮಗೆ ಅಲೌಟನ್ನು ಮಾಡ್ತಾ ಇದ್ದೀವಿ. ಸೊ 22 ಮತ್ತು 23ನೆಯ ದಿನ. ಈ ಪಾಠದಲ್ಲಿ ಏನು ಕಾನ್ಸೆಪ್ಟು ಡಿಲೀಟ್ ಆಗಿಲ್ಲ, ಎಲ್ಲ ಆ್ಯಸ್ ಇಟ್ ಈಸ್ ಅನ್ನು ಇಟ್ಟಿದ್ದಾರೆ. ಇಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ಮಂಡಲ, ವಿದ್ಯುತ್ ವಿಭವ ಮತ್ತು ವಿದ್ಯುತ್ ವಿಭವಾಂತರ, ಓಮ್ನ ನಿಯಮ, ಆಮೇಲೆ ಇಲ್ಲಿ ಕ್ಯಾಲ್ಕುಲೇಷನ್ಗಳಿದ್ದಾವೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ಯಾಲ್ಕುಲೇಷನ್, ಲೆಕ್ಕಾಚಾರ. ಪ್ರತಿ ಸರಿ 2 ಅಂಕಕ್ಕೆ ಬಂದೇ ಬರ್ತದೆ. ಈ ಲೆಕ್ಕಾಚಾರಗಳನ್ನು ಅಭ್ಯಾಸ ಮಾಡಿಕೊಡ್ರಿ. ರೋಧಕ ವ್ಯವಸ್ಥೆ, ವಿದ್ಯುತ್ ಸಾಮರ್ಥ್ಯ, ಅದನ್ನು ಕಂಡುಹಿಡ್ತಕ್ಕಂಥದ್ದು, ಅದರ ಮಾನ, ಅದರ ಬಗ್ಗೆ ನೋಡ್ಕೊಡ್ರಿ. ಆಮೇಲೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹ ಮಾಡಿದ್ದನ್ನು, ಸೊ ವಿದ್ಯುತ್ ಶಕ್ತಿ ಪಾಠದ ಮೇಲೆ ಏನೆಲ್ಲ ಕ್ವಶನ್ಸ್ ಇದಾವೆ ಅನ್ಕೋತನ್ನ ಒಂದ್ಸರಿ ನೋಡ್ಕೊಡ್ರಿ. ಸೊ ಈ ಪಾಠದಲ್ಲಿನೂ ಕೂಡ ಓಮ್ನ ನಿಯಮ ಬಹಳಷ್ಟು ಇಂಪಾರ್ಟೆಂಟ್ ಇದೆ, ರೋಧಕ ವ್ಯವಸ್ಥೆ ಇಂಪಾರ್ಟೆಂಟ್ ಇದೆ, ವಿದ್ಯುತ್ ಸಾಮರ್ಥ್ಯದ ಲೆಕ್ಕಾಚಾರಗಳ ಬಗ್ಗೆ, ಆಮೇಲೆ ರೋಧಗಳನ್ನು ಕಂಡುಹಿಡಿತಕ್ಕಂಥದ್ದು, ಅದ್ರ ಬಗ್ಗೆ ತಾವೇನು ಮಾಡಬೇಕಪ್ಪ ಅಂತಂದರೆ ನೋಡ್ಕೊಂಡಿದ್ದೆ ಆದರೆ ವಿದ್ಯುತ್ ಶಕ್ತಿ ಪಾಠದ ಬಗ್ಗೆನೂ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಇನ್ನು 13ನೇ ಪಾಠಕ್ಕೆ ಹೋಗೋಣ. ಇದು 24 ಮತ್ತು 25ನೇ ದಿನ. ಈ ಪಾಠಕ್ಕೂ 2 ದಿನ ನಾವು ನಿಮಗೆ ಟೈಮನ್ನು ಕೊಡ್ತಾ ಇದ್ದೀವಿ. ಫಸ್ಟ್ ರಿವಿಷನನ್ನು ಮಾಡ್ತೀರಿ. ಇಲ್ಲಿ ಕಾಂತಕ್ಷೇತ್ರ ಮತ್ತು ಕಾಂತೀಯ ರೇಖೆಗಳ ಗುಣಗಳಂತ ಇದೆ, ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕದ ವ್ಯತ್ಯಾಸ ಇದೆ, ಬಲಗೈ ಹೆಬ್ಬೆರಳಿನ ನಿಯಮ, ಫ್ಲೇಮಿಂಗನ ಎಡಗೈದ ನಿಯಮ, ಗೃಹ ಬಳಕೆಯಲ್ಲಿರ್ತಕ್ಕಂಥ ವಿದ್ಯುತ್ ಮಂಡಲ ಹೇಗಿದೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದೆ. ಒಂದೇ ದಿನ ಸಾಕು ಈ ಪಾಠಕ್ಕೆ. ಈ ಪಾಠ ಬಹಳ ಈಸಿ ಇದೆ ನೋಡಿ. ಇನ್ನೊಂದ್ಸರಿ, ಕಾಂತಕ್ಷೇತ್ರ ಮತ್ತು ಕಾಂತೀಯ ರೇಖೆಗಳ ಗುಣಗಳು, ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕದ ನಡುವಿನ ವ್ಯತ್ಯಾಸ, ಬಲಗೈ ಹೆಬ್ಬೆರಳಿನ ನಿಯಮ ಮತ್ತು ಫ್ಲೇಮಿಂಗನ ಎಡಗೈ ನಿಯಮ ಮತ್ತು ಗೃಹ ಬಳಕೆಯಲ್ಲಿ ವಿದ್ಯುತ್ ಮಂಡಲ ಹೇಗಿದೆ, ಅವುಗಳ ಬಗ್ಗೆ ನೋಡ್ಕೊಂಡಿದ್ದೆ ಆದರೆ ಈ ಪಾಠದಲ್ಲಿನೂ ಕೂಡ ಆರಾಮಾಗಿ ತಾವು 4 ಅಂಕಗಳನ್ನು ಗಳಿಸ್ತೀರಿ. ಸ್ವಲ್ಪ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ. ಮುಂದೆ ಹೋಗೋಣ 27 ಮತ್ತು 26ನೇ ದಿನಕ್ಕೆ. ಶಕ್ತಿಯ ಆಕಾರಗಳು ಅಂತಕ್ಕಂಥ ಪಾಠ. ಈ ಪಾಠದಲ್ಲಿ ಬಹಳ ಕಾನ್ಸೆಪ್ಟನ್ನು ಡಿಲೀಟ್ ಮಾಡಿದ್ದಾರೆ. ಈ ಪಾಠಕ್ಕೆ ಒಂದೇ ದಿನ ಸಾಕು, ಆದರೂ ನಾವು ನಿಮಗೆ 2 ದಿನ ಕೊಡ್ತಾ ಇದ್ದೀವಿ. ಇಲ್ಲಿ ಪಳೆಯುಳಿಕೆ ಇಂಧನ, ಅಸಾಂಪ್ರದಾಯಿಕ ಶಕ್ತಿಯ ಆಕಾರಗಳು ಅಂದರೆ ಪೇಜ್ ನಂಬರ್ 130ರಿಂದ 140, 144ರಿಂದ 145 ಪಠ್ಯಭಾಗ ಓದುವ ಅವಶ್ಯಕತೆ ಇಲ್ಲ. ಹಾಗಾದರೆ ಏನು ಉಳಿತು ಇಲ್ಲಿ ಉತ್ತಮ ಶಕ್ತಿಯ ಆಕಾರದ ಲಕ್ಷಣಗಳಿದೆ, ಉಷ್ಣ ವಿದ್ಯುತ್ ಸ್ಥಾವರ ಇದೆ, ಜಲವಿದ್ಯುತ್ ಸ್ಥಾವರ, ಜೈವಿಕ ರಾಶಿ, ಪವನ ಶಕ್ತಿ, ಸಮುದ್ರ ಶಕ್ತಿ, ನ್ಯೂಕ್ಲಿಯರ್ ಶಕ್ತಿ, ಪರಿಸರದ ಪರಿಣಾಮಗಳು. ಬಹಳ ಈಸಿಯಾಗಿರ್ತಕ್ಕಂಥ ಪಾಠ ಇದೆ. ಇಲ್ಲಿ ಏನು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕನ್ಸೆಪ್ಟ್ಗಳು ಇಲ್ಲ. ಟೆಕ್ಸ್ಟನ್ನು ಓದಿದ್ದೇ ಆದರೆ ತಾವು ನಿಜಕ್ಕೂ ಕೂಡ ಏನು ಮಾಡ್ತೀರಪ್ಪ ಅಂದರೆ ಈ ಪಾಠದಲ್ಲಿರ್ತಕ್ಕಂಥ ಪರಿಕಲ್ಪನೆಗಳನ್ನು ಅರ್ಥವನ್ನು ಮಾಡ್ಕೊಳ್ತೀರಿ. ಸ್ವಲ್ಪ ಹಿಂದಿನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿ ರಿವಿಷನನ್ನು ಮಾಡ್ತಾ ಇರಿ. ಇಲ್ಲಿಯವರೆಗೆ ಆಗ್ತಕ್ಕಂಥ ಎಲ್ಲ ಕನ್ಸೆಪ್ಟ್ಗಳ ಒಂದು ರಿಕ್ಯಾಪ್ಸುಲೇಷನ್ ನಿಮಗೆ ಇರಲಿ. ಇನ್ನು ಲಾಸ್ಟಿಗೆ ಬಂದುಬಿಡೋಣ. ಸೊ ಲಾಸ್ಟ್ 3 ದಿನ ಉಳಿತು, 2 ಪಾಠ ಇದೆ. ನಮ್ಮ ಪರಿಸರ. ಈ ನಮ್ಮ ಪರಿಸರದಲ್ಲಿ ಇದಕ್ಕೂ ಕೂಡ ಇದು 1 ದಿನದ ಅವಶ್ಯಕತೆಯೂ ಇಲ್ಲ, ಆಲ್ರೆಡಿನೇ ಓದಿದ್ದೀರಿ. ಅಲ್ಲಿ ಬರೀ ಓಝೋನ್ ಪದರು, ತ್ಯಾಜ್ಯ ನಿರ್ವಹಣೆಯ ವಿಧಾನಗಳು 2 ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಅಲ್ಲಿ ಪರಿಸರ ವ್ಯವಸ್ಥೆ, ಆಹಾರ ಸರಪಳಿ, ಆಹಾರ ಜಾಲ ಅಂತಕ್ಕಂಥ ಎಲ್ಲ ಕಾನ್ಸೆಪ್ಟನ್ನು ಡಿಲೀಟ್ ಮಾಡಿದ್ದಾರೆ. ನಮ್ಮ ಪರಿಸರ ಪಾಠದಲ್ಲಿ ಓಝೋನ್ ಪದರು ಅದು ಹೇಗೆ ರೂಪುಗೊಳ್ಳುತ್ತದೆ, ಆಮೇಲೆ ತ್ಯಾಜ್ಯ ನಿರ್ವಹಣೆ ವಿಧಾನಗಳು, ಇಷ್ಟು ಓದಿದರೆ ಇಲ್ಲಿನೂ ಕೂಡ 3 ಅಂಕಗಳನ್ನು ತಾವು ಆರಾಮಾಗಿ ಗಳಿಸ್ತೀರಿ. ಇನ್ನು ಲಾಸ್ಟ್ ಪಾಠ ಬಂತು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ. ಇದಕ್ಕೆ 2 ದಿನ ಸಮಯವನ್ನು ಕೊಟ್ಟಿದ್ದೀವಿ. ಇಲ್ಲಿ ಸೊ ಬಹಳ ಈಸಿಯಾಗಿರ್ತಕ್ಕಂಥದ್ದು ಪರಿಸರ ರಕ್ಷಣೆಗೆ ಇರ್ತಕ್ಕಂಥ 5 ಆರ್ಗಳು, ಅರಣ್ಯ ಮತ್ತು ವನ್ಯಜೀವಿಗಳ ಮಹತ್ವ, ಅರಣ್ಯ ನಿರ್ವಹಣೆ, ಆಣೆಕಟ್ಟುಗಳು, ನೀರಿನ ಕೊಯ್ಲು. ನೋಡಿ ಬಹಳ ಸಿಂಪಲ್ ಕಾನ್ಸೆಪ್ಟ್ ಇದೆ. 1 ದಿನದಲ್ಲಿನೇ ಈ ಪಾಠ ನೀವು ಓದ್ತೀರಿ. ಪರಿಸರ ರಕ್ಷಣೆಯ 5 ಆರ್, ಅರಣ್ಯ ಮತ್ತು ವನ್ಯಜೀವಿಗಳ ಮಹತ್ವ, ಅರಣ್ಯ ನಿರ್ವಹಣೆ, ಆಣೆಕಟ್ಟುಗಳು ಮತ್ತು ನೀರಿನ ಕೊಯ್ಲು. ಈ ಕಾನ್ಸೆಪ್ಟ್ಗಳ ಮೇಲೇನೆ ಕ್ವಶನ್ಸ್ ಇರ್ತವೆ. ಸೊ ಖಂಡಿತವಾಗಿ 4 ಅಂಕಗಳನ್ನು ತಾವು ಗಳಿಸ್ತೀರಿ. ಆಮೇಲೆ ಸ್ವಲ್ಪ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಹಿತ ರೆಫರನ್ನು ಮಾಡಲಿಕ್ಕೆ ಮರೆಯದಿರಿ. ವಿದ್ಯಾರ್ಥಿಗಳೇ,
ಇಲ್ಲಿಯವರೆಗೆ ನಾವು ನಿಮ್ಮ ಒಂದು ಶೈಕ್ಷಣಿಕ ವರ್ಷಕ್ಕೆ ನಿಗದಿಪಡಿಸಿರ್ತಕ್ಕಂಥ ಪಾಠಗಳನ್ನು 30 ದಿನಗಳ ಒಂದು ಯೋಜನೆಯಲ್ಲಿ ವಿಭಾಗಿಸಿ ಕೊಟ್ಟಿದ್ದೀನಿ. ಇದನ್ನು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನೀವುಗಳು ಬದಲಾವಣೆಯನ್ನು ಮಾಡಿಕೊಳ್ಳಿ. ಎಲ್ಲ ರಿವಿಷನ್ ಆದಮೇಲೆ, ಎಲ್ಲ ಸ್ಟಡಿ ಆದಮೇಲೆ ಮಿನಿಮಮ್ 2 ಕ್ವಶನ್ ಪೇಪರ್ ಆದರೂ 3 ಗಂಟೆಯಲ್ಲಿ ಮನೆಯಲ್ಲೇ ನಾನು ಎಕ್ಸಾಮ್ ಹಾಲಲ್ಲಿ ಇದ್ದೀನಿ ಅಂತಕ್ಕಂಥ ತಿಳ್ಕೊಂಡು ಪುಸ್ತಕದಲ್ಲಿರ್ತಕ್ಕಂಥ ಸೂತ್ರ, ನಿಯಮ, ಚಿತ್ರಗಳನ್ನು ಪ್ರತಿದಿನವೂ ಕೂಡ ಅಭ್ಯಾಸವನ್ನು ಮಾಡಿ. ಈ ಟೈಮ್ ಟೇಬಲ್ ನನಗೆ ಭಾಳಷ್ಟು ಸೂಟೇಬಲ್ ಅನಿಸಿತು, ಈ ಪ್ಲ್ಯಾನಿಂಗ್ ನನಗೆ ಚೆನ್ನಾಗಿ ಅನಿಸಿತು ಅಂತ ಅಂದ್ಕೊಂಡು ನಾನು ನಿಮಗೆ ಗೈಡನ್ನು ಮಾಡಿದ್ದೀನಿ. ಇಲ್ಲಿ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ನೀವುಗಳನ್ನು ಬದಲಾವಣೆ ಮಾಡಿಕೊಳ್ಳಿ. 30 ದಿನದ ಕಾರ್ಯಚಟುವಟಿಕೆ ಅದನ್ನು 15 ದಿನಕ್ಕಾದರೂ ಇಳಿಸಿಕೊಳ್ಳಿ, 45 ದಿನಕ್ಕಾದರೂ ಹೆಚ್ಚಿಸಿಕೊಳ್ಳಿ. ಒಟ್ಟಾರೆಯಾಗಿ 30 ದಿನಗಳಲ್ಲಿ ನೀವುಗಳು ಓದಿದ್ದೇ ಆದರೆ ಖಂಡಿತವಾಗಿ ಸಕ್ಸಸ್ಸನ್ನು ಆಗ್ತೀರಿ. ನೀವು ಓದಬೇಕು, ಚೆನ್ನಾಗಿ ಸ್ಕೋರ್ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ನಿಮ್ಮ ಕಮೆಂಟ್ಗಳಿಗೆ ಸದಾ ಸ್ವಾಗತ. ದಯಮಾಡಿ ನಮ್ಮ ಚಾನಲ್ಗಳನ್ನು ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು, ಜಸ್ಟ್ ಫಾರ್ ಫನ್ಗಳಿಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನೀವು ವಿಡಿಯೋ ನೋಡಿದ ನಂತರ ನಿಮ್ಮ ಫ್ರೆಂಡ್ ಸರ್ಕಲ್ಗಳಿಗೆ ಶೇರ್ ಮಾಡಿ. ಇದೆಲ್ಲ ನಿಂತಿರ್ತಕ್ಕಂಥ ಯೋಜನೆ ನಿಮ್ಮಲ್ಲಿರ್ತಕ್ಕಂಥ ಗುರಿ ಮೇಲೆ, ನಿಮ್ಮಲ್ಲಿರ್ತಕ್ಕಂಥ ಪರಿಶ್ರಮದ ಮೇಲೆ, ನಿಮ್ಮ ಇರ್ತಕ್ಕಂಥ ಕಠಿಣ ಪರಿಶ್ರಮ, ಹಾರ್ಡ್ ವರ್ಕ್ ಅದು ಹಾಕಿದ್ದೇ ಆದರೆ ಖಂಡಿತವಾಗಿ ತಾವುಗಳು ಈ 30 ದಿನದಲ್ಲಿ 80 ಅಂಕಗಳನ್ನು ವಿಜ್ಞಾನದಲ್ಲಿ ಗಳಿಸ್ತೀರಿ. ಬಟ್ ಕಾನ್ಸೆಪ್ಟ್ಗಳು ಕ್ಲಿಯರ್ ಆಗಿರಬೇಕು, ಡೌಟ್ ಇರಬಾರ್ದು. ಓವರ್ ಆಲ್ ಸಬ್ಜೆಕ್ಟ್ ಮೇಲೆ ಮಾಸ್ಟ್ರಿ ನಿಮಗೆ ಇರಲೇಬೇಕು. ಆವಾಗ ಮಾತ್ರ ಖಂಡಿತವಾಗಿ ತಾವುಗಳು ಸಕ್ಸಸ್ಸನ್ನು ಹೊಂತೀರಿ ಅಂತ ಹೇಳ್ತೀನಿ. ನಿಮ್ಮ ಮುಂದಿನ ಭವಿಷ್ಯದಲ್ಲಿ ನಡೀತಕ್ಕಂಥ ಪರೀಕ್ಷೆಗಳಿಗೆ ಆಲ್ ದ ಬೆಸ್ಟ್. ತುಂಬ ಸರಳವಾಗಿದ್ದಾವೆ. ನಮ್ಮ ವಿಡಿಯೋದಲ್ಲಿ ಯೂಟ್ಯೂಬಲ್ಲಿ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನಾವು ಹಾಕ್ತಾ ಇದ್ದೀವಿ. ತಾವುಗಳು ನೋಡಿ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಕೋಆಪ್ರೇಷನ್ ಹೀಗೆ ನಮ್ಮ ಮೇಲೆ ಇರಲಿ. ಸಿಗುವ ಮತ್ತೆ ಹೊಸ ಪಾಠಗಳ ವಿಡಿಯೋಗಳಲ್ಲಿ. ಧನ್ಯವಾದಗಳು.